ಗುರುದೇವ ಮಹಾದೇವ ಗುರುದೇವ ಸದಾಶಿವನೇ ಗುರುದೇವ ಮಹಾದೇವ ಗುರುದೇವ ಸದಾಶಿವನೇ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜಯ ಜಯ ನಮ ಪಾರ್ವತಪತಿಯರು ಮಹಾದೇವ್ ಹರ ನಮ ಪಾರ್ವತಪತಿಯರು ಮಹಾದೇವ್ ಶಿವ ನಮ ಪಾರ್ವತಪತಿಯರ ಮಹಾದೇವ್. ಮಾತೆ ಆಗಿರ್ತಕ್ಕಂಥ ಜಗತ್ತಿಗೆ ತಾಯಿ, ಕೆಂಕೆರೆ ಗ್ರಾಮದ ತಾಯಿ ಮಾತೆ ಆಗಿರ್ತಕ್ಕಂಥ ಕಾಳಿಕಾದೇವಿ ಯಾವ ರೀತಿ ನಮ್ಮ ಗ್ರಾಮಕ್ಕೆ ಬಂದು ನೆಲೆಸಿಡು ಎಂಥ ಪವಾಡಗಳನ್ನು ಆಕೆ ಮಾಡಿರ್ತಕ್ಕಂಥ ವಿಚಾರವನ್ನು ನಾವೆಲ್ಲರೂ ಕೂಡ ಸಂತೋಷಪಟ್ಟು ಆಕೆ ಆಶೀರ್ವಾದ ಪಡ್ಕೊಂಡು, ಚನ್ನಬಸವಣ್ಣರ ಆಶೀರ್ವಾದ ಪಡ್ಕೊಂಡು ನಾವು ಯಾವ ರೀತಿ ಮುಕ್ತಿಯಾಗಬೇಕು ಅಂತಕ್ಕಂಥ ವಿಚಾರವನ್ನು ಇವತ್ತು ನಾವು ಬಿತ್ತಣ್ಣ ಜಗತ್ತಿಗೆ ಅಂತಕ್ಕಂಥ ಇವರು ಮಹಾತಾಯಿ ಕಾಳಿಕಾದೇವಿ ಈ ಉತ್ತರ ದೇಶದಿಂದ ಭಕ್ತಿ ಹರಿದು ಬಂದಿರತಕ್ಕಂಥದ್ದು. ಉತ್ತರ ಕಡೆಯಿಂದ ಬಂದು ಮಾತೆ ಆಗಿರ್ತಕ್ಕಂಥ ಕಾಳಿಕಾದೇವಿ ಕೆಂಕೇರಿಗೆ ಬಂದು ಆವಾಗ ಗೌಡ್ರ ಆಳಿಕೆ ಹೊರಗುಡಿತ ಒಂದು ಮೂಲಸ್ಥಾನ ಅಂತಕ್ಕಂಥದ್ದು ಐತೆ. ಅಲ್ಲಿ ಕುರಿಯರು ಮಂದಿ ಹಾಕೊಂಡಿರ್ತಾರೆ. ಅಲ್ಲಿಗೆ ಹೋಗಿ ಅಲ್ಲಿ ಕುರಿಯ ಒಂದು ಹೆಣ್ಣುಮಗಳು ಮುತ್ತೈದೆ ಹುಣಸೆ ಗುಜ್ಜನ್ನು ಇಟ್ಕೊಂಡು ಮಜ್ಜಿಗೆ ಕಡಿತಾ ಇರ್ತಾಳೆ. ಒಂದು ಒಣಗುಜ್ಜನ್ನು ಇಟ್ಕೊಂಡು ಕಡೆಸೋರೆ ಇಟ್ಕೊಂಡು ಕಡೆಸೋರೆ ಹೊಡೆದೋಗ್ತಿರ್ತೇವೆ. ಕುರೆಟ್ಟಿ ಹೆಣ್ಮಕ್ಳು ಅಂತ ಕಾಣುತ್ತವ್ರು, ತವ್ರ ಮನೆ ಅಂತ ಇವತ್ತು ಕೂಡ ಐತಿ. ಆಕೆ ಯಾವಾಗ ಹೊಡೆದೋಗ್ತಿರ್ತಕ್ಕಂಥ ಇದೇ ಸರೆ ಹೊಡಿತೀಯ ಅಂತ ಹೇಳಿ ಇವರು ಬಂದು ಅವ್ರ ಮನೆಯವ್ರು ಹೊಡಿತಾರೆ ಸೊಸೆಯನ್ನು. ಹೊಡೆದಾಗೆ ಆಕೆ ಅಷ್ಟೊಂದು ಹಿಂಸೆ ಕೊಡ್ತಾರಲ್ಲ ಅಂತ ಗಂಡ ಬಂದು ಯಾಕೆ ಹೊಡಿತಾರೆ ನನ್ನ ಹೆಂಡ್ತಿ ಅನ್ನೋದಕ್ಕೆ ಅಷ್ಟು ಸಿಟ್ಟಿಗೆ ಅವರೆಲ್ಲರೂ ಕೂಡ ಗಂಡನನ್ನು ಕಡ್ದಾಕ್ದಾಗ ಆವಾಗ ಅಮ್ಮಯ್ಯ ನನ್ನಿಂದ ಇವನಿಗೆ ತೊಂದರೆ ಆತಲ್ಲ ಅಂತ ಹೇಳಿ ಆವಾಗ ಅವ್ರಿಗೆಲ್ಲರೂ ಕೂಡ ರುಂಡ ಮುಂಡ ಅಂತ ಕೇಳಿ ಅವನ್ನ ಪೂಜ್ಯತೆ ಕೊಡ್ತು. ಅಮ್ಮಯ್ಯ ನೋಡಪ್ಪ, ನೀನು ನನಗೋಸ್ಕರವಾಗಿ ಪ್ರಾಣ ಕಳಿಸ್ಕೊಂಡಿದೀಯ, ನಿನ್ನ ಹೆಂಡ್ತಿಗೆ ಒಳ್ಳೆ ಆಶೀರ್ವಾದ ಅಂತ ಹೇಳಿ ಆಕೆ ಆಶೀರ್ವಾದ ಮಾಡಿ ಇವರು ಕೂಡ ಆ ತೋರ್ ಮನೆಯಲ್ಲಿ ಕರ್ಕೊಂಡೋಗಿ ರುಂಡ ಮುಂಡ ಅಂತ ಹೇಳಿ ಇಟ್ಟು ಆಕೆಯನ್ನು ಕರ್ಕೊಂಡೋಗಿ ಮುತ್ತೈದು ದರ್ಶನವನ್ನು ಕೊಟ್ಟು ಮತ್ತೆ ಮದುವೆ ಮಾಡಿ ಲಗ್ನ ರೀತಿಯಲ್ಲಿ ಮಾಡಿ ಕಳಿಸ್ತಕ್ಕಂಥ ಪ್ರತೀತಿ ಇದೆ. ಅಂಥ ಮಹಾದೇವಿ ಕೆಂಕೇರಿಯಲ್ಲಿ ನೆಲೆಸಿ ಆವಾಗ ನಿಮ್ಮೂರಾಗೆ ನೆಲೆಸ್ಬೇಕಣಪ್ಪ, ಯಾರನ್ನು ಕೇಳಬೇಕು ಅಂತ ಗೌಡ್ರದ ಆಳಿಕೆ. ಅವಾಗ ಗೌಡ್ರನ್ನ ಕಸ್ರಿ ಅಂತ ಹೇಳಿದಾಗೆ ಗೌಡ್ರಿಗೆ ಹೋಗಿ ಭಕ್ತಾದಿಗಳು ಹೇಳ್ತಾರೆ. ಅವಾಗ ಗೌಡ್ರ ಹಣ್ಣು ಹೂವು ಆರ ತಗೊಂಬಂದು ಏನವ ಅಂತ ಕೇಳ್ತಾರೆ. ಕೇಳಿದಾಗೆ ನೋಡಪ್ಪ, ನಿಮ್ಮೂರಾಗೆ ನೆಲೆಸಕ್ಕೆ ಬಂದಿದ್ದೀನಿ, ನನಗೆ ನೆಲೆಸನ ಬೇಡ ಅಂತ ಕೇಳಿದಾಗೆ ಅಯ್ಯೋ ದೇವ್ರೆ ನೋಡವ ನೆಲೆಸು ನಂದೊಂದು ಕೋರಿಕೆ. ಕಾಡ್ರು ಸುಳ್ರು ಅವಾಗ ಹಿಂದೆ ಕಾಯಿ ಕೀಳೋರು ಇವರು ಜಾಸ್ತಿ ಇದ್ರು. ಕಾಡ್ರು ಸುಳ್ರನ್ನೆಲ್ಲರೂ ಕೂಡ ಒಂದೇ ಕಣ್ಣ ಕಾಣದಾದ ನೆಲೆಸವ ಅಂತ ಹೇಳಿ ಮಾತು ತಾನೆ. ಅದಕ್ಕೋಸ್ಕರವಾಗಿ ಕಾಡ್ರನ್ನ ಹಿಡ್ಕೊಡಕ್ಕೆ ಅಮ್ಮಯ್ಯ ಇವತ್ತು ಕೂಡ ಇದು ಮಾಡ್ತಾ ಇಲ್ಲ ಅಂತ ಮಾತಿಯಾಗಿ ಯಾರೇ ಒಂದು ಗ್ರಾಮ ಇರಲಿ, ಬೇಡೆ ಪಿಚಾತಿ ಯಾರನ್ನೇ ಇರಲಿ ಎಲ್ಲರನ್ನೂ ಕೂಡ ಕ್ಷಣಾರ್ಧದಲ್ಲಿ ಗವಿ ಚನ್ನಬಸವಣ್ಣ ಕಡೆಗೆ ಒಂದು ಕಾಯಿ ನಿವಳಿಸಿ ಅವರು ಕರೆಸ್ಕೊಂಡ್ರು ಚನ್ನಬಸವಣ್ಣರು ಅಂತಂದ್ರೆ ಆಕೆಗೆ ಇದ್ರೆ ಯಾವ ಇಲ್ಲ ಎಲ್ಲ ಪರ. ಈಗ ಈ ರೀತಿಯಾಗಿ ಆಕೆ ಗ್ರಾಮದಲ್ಲಿ ನೆಲೆಸಿ ಎಲ್ಲ ಗುರು ಕಾರ್ಯಗಳನ್ನು ಮಾಡಿಸಿ ಗುರುವಿನಲ್ಲಿ ಅನ್ಯನ್ಯ ಭಕ್ತಿಯಿಂದ ನಡ್ಕೊಂಡು ಆಕೆ ಕೂಡ ಗುರು ಪೂಜೆ ಅರಪೂಜೆ ಅಂದರೆ ಆಕೆಗೆ ಭಾಳ ಇಷ್ಟ. ಆ ಇದ್ರ ಲಿಂಗ ಪೂಜೆಯನ್ನು ಮಾಡಿಸಿ ಇದ್ರ ಒಂದು ಮುರುಗಿ ಸ್ವಾಮಿಗಳಿಂದ ಲಿಂಗವಂತೆ ಆದಲೇಳಿ ಭಕ್ತರ ಇಷ್ಟಾರ್ಥವನ್ನು ನೆರವೇರಿಸ್ತಕ್ಕಂಥ ಶಕ್ತಿ ಆಕೆಯಲ್ಲಿ ನೇರವಾಗಿ ಎಲ್ಲಿ ಬೇಕಾದ್ರೂ ಹೋಗ್ತಕ್ಕಂಥ ಶಕ್ತಿ ಆಕೆಯಲ್ಲಿ ಐತೆ. ಲಿಂಗದಂಥ ಶಕ್ತಿ ಮುಖ ಐತೆ. ಈ ರೀತಿಯಾಗಿ ಆಕೆ ನೆಲೆಸಿ ಕೆಂಕೆರೆ ಗ್ರಾಮದಲ್ಲಿ ಆವಾಗ ಒಂದಿದ್ರಲ್ಲಿ ಇಲ್ಲಿ ಕೂಡ ಒಂದು ಹುಡುಗ ಬಾವಿ ಬೀಳ್ತಾನೆ. ನಾವೆಲ್ಲ ಕಂಡಿದ್ದು ಬಾವಿ ಬಿದ್ದ 30 ಅಡಿ ಬಾವಿ ಬಿದ್ದರೂ ಕೂಡ ಈಗಲೂ ಅವನು ವಾಸ ಇದ್ದಾನೆ. ಇಲ್ಲಿ ಕೂಡ 2026 ಕೂಡ ಇದ್ದಾನೆ ಆ ಹುಡುಗ. ಆವಾಗ ಅವನು ಬಾವಿ ಬಿದ್ದಟ್ಟಿಗೆ ಜನೆಲ್ಲರೂ ಕೂಡ ಹುಡುಗ ಸತ್ತೋತು ಅಂತ ಹೇಳಿ ಹೋದರೆ ಅವನ ಮ್ಯಾಗ್ಲು ಬಂದ ಗೋಲಿ ಕೆಳಗೆ ಬಿದ್ದಿತ್ತು. ಗೋಲಿ ಹುಡುಕ್ತಾ ಇದ್ದ ಕೆಳಗೆ ಬಿದ್ದು ಅಂಥ ಬಂಡೆ ಬಾವಿ ಆದರೂ ಕೂಡ ಒಂದು ತಗಲ್ದಂಗೆ ಕಾಪಾಡಿರ್ತಕ್ಕಂಥ ಆ ಚನ್ನಬಸವಣ್ಣ ಈಕೆ ಮಾತೆ ಶಕ್ತಿಯಿಂದ ಅವನಿಗೇನು ಏಟಾಗಲಿಲ್ಲ. ಆವಾಗ ಅವನ್ನ ಮ್ಯಾಗ ಕರ್ಕೊಳ್ತಕ್ಕಂಥದ್ದೇ ಒಂದು ಕಷ್ಟ ಅಥವಾ ಒಂದು ತೊಟ್ಲು ಬಿಟ್ಟು ಅವ್ನು ಕರ್ಕೊಂಡ್ರು. ಈ ರೀತಿಯಾಗಿಂಥ ಪವಾಡಗಳನ್ನು ಆಯ್ಕೆ ಮಾಡಿದ್ದೆ. ಹಿಂದೆ ಅದ್ಯಾರೋ ಒಂದು ಸ್ವಲ್ಪ ನಿಧಿ ತೆಗಿಯೋಕೆ ಕಲ್ಲೆದೇವ್ರ ಗುಡಿಯಾಗೆ ಅವರಿಗೆ ತೊಂದರೆ ಆಯ್ತು. ಅವ್ರು ಉಳಿದಂಗೆ ಆಗ್ತಿದ್ರು. ಆವಾಗ ಅಮ್ಮಯ್ಯ ಹೋಗಿ ಸರ್ಪ ಐತಿಲ್ಲಿ ಅಂತ ಹೇಳಿ ಆಕೆ ಹೋಗಿ ಆ ಶಿವನನ್ನು ಬೇಡಿಕೊಂಡು ನನ್ನ ಭಕ್ತರಿಗೆ ಏನು ನೋವು ಮಾಡಬೇಡ ಅಂತ ಹೇಳಿ ಅವರನ್ನು ಕೂಡ ಕಾಪಾಡಿದೆ. ಇಂಥ ಪವಾಡ ಪುರುಷ ಇರ್ತಕ್ಕಂಥ ಮಾತೆ. ಈ ರೀತಿ ಭಕ್ತರ ಮನೆಗಳಿಗೆ ಹೋಗ್ಬೇಕಾರೆ ಹಿಂದೆ ದೇವಸ್ಥಾನ ಕಟ್ಟಬೇಕು ಅಂತ ತೀರ್ಮಾನ ಮಾಡ್ಕೊಂತಾರೆ ಕಮಿಟಿ ಇತ್ತು. ಆವಾಗ ಒಂದು ಅತಿಥಿಗೆ ಜಗಳ ಮಾಡ್ಕೊಂಡು
ಈಗ ಇರ್ತಾರೆ. ಅತಿಥಿಗೆ ಬರ್ಕೊಂಡು ಇಲ್ಲಿ ಪುರತೈನವ್ರ ಮನೆಯವರು ಅಂತೇಳಿ ಒಬ್ಬ ಜಂಗಮರ ಮನೆಯವರು ಇದ್ದಾರೆ. ಅವ್ರ ಮನೆಗೆ ಅಮ್ಮಯ್ಯನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಅಲ್ಲಿ ಗೋಣಿಬೀಡಿನ ಚಂದ್ರಶೇಖರ ಗುರುಗಳು ಕೂಡ ಆಗಮಿಸಿರ್ತಾರೆ. ಆವಾಗ ಅವರು ಒಂದು ಬೇಡಿಕೆ ಇಡ್ತಾರೆ ಅಮ್ಮಯ್ಯನಲ್ಲಿ, ಏನವ ನಿಮ್ಮೂರು ಗಲಾಟೆ ಜಾಸ್ತಿ ಆಯ್ತು, ಹೆಂಗೆ ಮಾಡ್ತೀವಿ ಇವಾಗ ದೇವಸ್ಥಾನ ಕಟ್ಟಿಸ್ಕೊಂತೀನಿ ಅಂದ್ರೆ ಒಂದು ಕುರು ತೋರಿಸು ಅಂತಾರೆ. ಆಕೆ ಕೂತಲ್ಲೇ ತೋರಿಸು ಒಂದು ಅಕ್ಕೆ. ಆವಾಗ ಆಕೆ ಕೂತಲ್ಲೇ ಹಿಂಗೆ ಇರ್ತದೆ, ಜಾರಿ ಹೋಗಿ ಗುರುಗಳಿಗೆ ಅಡ್ಡ ಬೀಳುತ್ತೆ. ಅವ ಮಾತೆ ಕಾಣವ ನೀನು, ಯಾರು ಹಿಡ್ಕೊಂಡಿಲ್ಲ ಮಾಡಿಲ್ಲ, ಎದ್ದು ಬರ್ತಕ್ಕಂಥ ಶಕ್ತಿ ನಿನ್ನಲ್ಲಿ ಐತೆ ಅಂದ್ರೆ ಜಗತ್ತಿನಲ್ಲಿ ದೊಡ್ಡಳು ನೀನು, ಮಹಾ ಇದ್ದಂಗೆ ಕ್ಷಮಾ ತಾಯಿ ಪಾರ್ವತಾದೇವಿ ನೀನೆ, ಲಕ್ಷ್ಮೀನೇ ನೀನೆ, ಶಾರದೇನೆ ನೀನೆ ಅಂತ ಹೇಳಿ ಆವಾಗ ಗೊಣೆ ಬಿಡುವ. ಯಾರು ಎದುರು ಬಂದ್ರು ಕೂಡ ನಿನಗೆ ಯಾರು ತಡೆಯಲ್ಲ ಕಣವ ಅಂತೇಳಿ ಆಶೀರ್ವಾದ ಮಾಡಿ ಕಳಿಸತಕ್ಕಂಥ ವಿಚಾರ ಇವತ್ತು ಕೂಡ ನಮ್ಮ ರೋಮ ಎಲ್ಲವೂ ಕೂಡ ನೆಟ್ಟಗಾಗ್ತವೆ. ಎಂಥ ಮಾತೆ ಇರ್ತಕ್ಕಂಥ ನಮಗೆ ದರ್ಶನಕ್ಕೆ ಸಿಗ್ತಕ್ಕಂಥದ್ದೇ ಪುಣ್ಯ ಅಂತ ತಿಳ್ಕೊಬಹುದು. ಈ ರೀತಿಯಾಗಿ ನಾವೇನೇ ಬೇಡ್ಕೊಂಡ್ರು ಕೂಡ ಕಷ್ಟವನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ನಮಗೆ ಅರಿವು ಕೊಡ್ತಕ್ಕಂಥ ಮಾತೆ, ಬೇಡಿದ ಇಷ್ಟಾರ್ಥವನ್ನು ಕೊಡ್ತಕ್ಕಂಥ ಮಾತೆ ಇರ್ತಕ್ಕಂಥ ತಾಯಿ. ಇದೇ ಒಂದು ಗ್ಯಾರಳ ಅಂತಕ್ಕಂಥ ಅವ್ರನ್ನ ಅಡ್ಡ ಹೆಸರು ಮಂಡ್ಗೈನವ್ರ ಮಂದಿರ ಅಂತ ಕರೀತಾರೆ. ಅಲ್ಲಿ ಅವರು ಇದು ಎಂಥದ್ದು ಮುದ್ದೆ ಮಾಡಿಕಿರು ಮುದ್ದಿರ್ತಿರಲಿಲ್ಲ, ಅನ್ನಸ್ವರ್ಯಾಗ ಅಂದಿರ್ತಿರಲಿಲ್ಲ. ಆವಾಗ ಬಂದು ಕಾಳಿಕಾ ಮಾತೆಯಲ್ಲಿ ಬೇಡಿಕೆ ಅಂತಾರೆ. ನಮ್ಮರೆಲ್ಲರೂ ಕೂಡ ಏನೋ ಗ್ಯಾನ್ದಬ್ಬ ಬೀಳ್ತಾರೆ, ಈ ರೀತಿ ಆಯಿತೆ ಅಂತಕ್ಕಂಥ ಬೇಡಿಕೆಂಟಾಗಿ ಆವಾಗ ಅಮ್ಮಯ್ಯ ಹೇಳ್ತಪ್ಪ, ಏನು ಉಳ್ಕೊಳೋ ನಿಮ್ಮನೆ ನಿಮ್ಮ ಮಂದೇವ್ರೆ ನಿನ್ನ ಕಾಡ್ತಾ ಐತಿ ಅಂತು. ಅವಾಗ ಏನು ಮಾಡ್ಬೇಕು, ನಾವು ಉಳಿಯೋ ಸ್ಥಿತಿ ಇಲ್ಲ ಅಂತ ಹೇಳ್ತಾರೆ. ಆವಾಗ ಹೇಳಿದಾಗ ಏನು ಮಾಡ್ಬೇಕವ ನೋಡಪ್ಪ, ಅಲ್ಲಿ ಕೆಂಡ ಮಾಡಿಸ್ಬೋದು, ಕೆಂಡ ಮಾಡಿಸು. ಆವಾಗ ಅಲ್ಲಿ ಕಳಸ ಇದು ಮಾಡಿಬಿಟ್ಟು ನಾನು ಹೇಳಿದಂತೆ ಆಕೆ ಸೂತ್ರ ಬಿಟ್ಕೊಂಡು ನೀರು ಹಾಕ್ಸು ಅಂತ ಹೇಳಿ ಆಕೆಯನ್ನು ಆ ಹೆಣ್ಮಗಳನ್ನು ಕೊಂಡಿಸ್ತಾರೆ, ಕೆಂಡ ಮಾಡಿಸ್ತಾರೆ. ಆ ಹೋಮದಲ್ಲಿ ಇರ್ಬೋದು ದೇವ್ರ ಮೈ ಮೇಲೆ ಬಂದು ಅವಾಗ ನೀನೇ ಯಾಕೆ ಬಂದೆ ಅಡ್ಡ ಅಂತೇಳಿ ಅಮ್ಮಯ್ಯನ ಕೈಲಿ ಹೇಳಿ, ಇಲ್ಲ ನನ್ನ ಭಕ್ತರು ನಾನು ಬಿಡಲ್ಲ, ಕಾಪಾಡ್ಬೇಕು ನೀನು, ನಿನ್ನ ಮಕ್ಕಳಲ್ವೇ ಅಂತೇಳಿ ಅವ್ರನ್ನ ಬೇಡ್ಕೊಂಡು ಅಲ್ಲಿಯೂ ಕೂಡ ಆ ಸಂತಾನವನ್ನು ಶಾಂತಿ ಇದು ಮಾಡಿ ಅವರೆಲ್ಲನೂ ಕೂಡ ಕಾಪಾಡಿ ಆ ಮುಂದೆ ಅನ್ನೇನು ನಡ್ಕೊಂಡು ಹೋಗ್ರಿ ಸ್ವಾಮಿಗೆ ಅಂತೇಳಿ ಅವ್ರಿಗೆ ಆಶೀರ್ವಾದ ಮಾಡಿ ಇಂಥ ಪವಾಡ. ಅವಾಗ ಮುದ್ದೆ ಊರವು ಅನ್ನೋ ಸೊರೆಗೆ ಅನ್ನೋರು ಯಾವ ಊರು ತುರ್ಲಿ ಎಲ್ಲ ಎದ್ದು ಖಾಲಿ ಆಗ್ಬಿಡವು. ಅಂಥ ಪವಾಡವನ್ನು ಇವತ್ತು ಕೂಡ ಅದನ್ನು ನೆನೆಸ್ಕೊಂಡು ನಮಗೆ ರೋಮ ಜುಮ್ಮಂತವೆ. ಇವತ್ತು ನೆರೆದವರ ಮನದಲ್ಲಿ ಇರ್ತಕ್ಕಂಥ ಮಹಾತಾಯಿ, ಇಲ್ಲ ಅಂದ್ರೆ ಇಲ್ಲ, ಇದಾರೆ ಅಂದ್ರೆ ಇದಾರೆ. ಈ ರೀತಿಯಾಗಿ ಆಸ್ತಿಕರಿಗಿದ್ದಾರೆ ಅಂತ ಮಾತೇ ಇರ್ತಕ್ಕಂಥ ಕಾಳಿಕಾದೇವಿಯ ಪವಾಡಗಳು ಇನ್ನೂ ಹೆಚ್ಚಿನದಾಗಿ ಹೇಳ್ಬೇಕು. ನಾವು ಸ್ವಲ್ಪ ಇನ್ನೊಂದು ದಿವಸ ವಿರಾಮ ಹೇಳ್ತೀವಿ. ಅದಕ್ಕೋಸ್ಕರ ಈ ಸೂಕ್ಷ್ಮಾರ್ಥವಾಗಿ ಹೇಳಿದ್ದೀವಿ. ಆಕೆ ಪವಾಡ ಇಲ್ಲಿಗೆ ಮುಗಿಯಲ್ಲ, ಒಂದು ಮಂಗಳದೊಂದಿಗೆ ಆಕೆ ಆಶೀರ್ವಾದ ಎಲ್ಲ ಇರಲಿ ಅಂತ ಹೇಳಿ ಮಂಗಳ ಹಾಕಿ ನೋಡಿ. ಅಂಬಾಗಾರತಿ ಎತ್ತುವೆ ಸಂಭ್ರಮದೊಳು ಕೊಂಬೆಣೆಯ ಪತಿಯಾಳಿಗೆ, ಶುಂಭ ದೈತ್ಯನ ಕೊಂದ ಶಾಂಭವಿ ಅಂಬು ಸೂತ್ರವ ಹಿಡಿದು ಪಾಡಿದೆ, ನಂಬಿದವರನ್ನು ಬಿಡದೆ ಸಲಹು ಶಂಭೋ ಶಂಕರ ನಡೆದ ತಾಯಿ. ಅಂಬಾಗಾರತಿ ಎತ್ತುವೆ ಸಂಭ್ರಮದೋಳು ಕೊಂಬೆಣೆಯ ಪತಿಯಾಳಿಗೆ, ಮೂರು ರೂಪವ ತಾಳಿದೆ ಭಾರತೀಯಾಗಿ ಘೋರ ಅಸುರರ ಕೊಂದೆಯೇ, ಮೂರು ಕಾಲದಿ ಏರಿಯ ಮಚಲ ಬೋರು ಗೂಟುತ ಮಾರಿ ಅಂಧದಿ, ಬಾರಿ ಬಾರಿಗೂ ರಕ್ತ ಸುರಿಸುತ್ತ ಕಾರಣಾತ್ಮಕಳಾದ ತಾಯಿ. ಅಂಬಾಗಾರತಿ ಎತ್ತುವೆ ಸಂಭ್ರಮದೋಳು ಕೊಂಬೆಣೆಯ ಪತಿಯಾಳಿಗೆ, ಚಾಮುಂಡಿಯನಿಸೂತಲಿ ಚಂಡನ ಕೊಂದು ಮುಂಡಾನ ಶಿರವ ಹರಿದಿ, ಭೂಮಿಯೊಳು ನಾಲಿಗೆಯ ಚಾಚಿ ರಕ್ತ ಬೀಜನ ಕೊಂದು ತಿಂದೆ, ಭೂಮಿಯೊಳು ನಾಲಿಗೆಯ ಚಾಚಿ ರಕ್ತ ಬೀಜನ ಕೊಂದು ತಿಂದೆ, ನಂಬಿದವರನ್ನು ಬಿಡದೆ ಸಲಹುವ ತ್ರೈಮೂರ್ತಿಗಳಡೆದ ತಾಯಿಗೆ.
ಅಂಬಾಗಾರತಿ ಎತ್ತುವೆ ಸಂಭ್ರಮದೋಳು ಕುಂಬಿಣಿಯ ಪತಿಯಾಳಿಗೆ ನಿತ್ಯ ನಿರ್ಗುಣವಾಗಿದೆ ಭಕ್ತರಿಗೆಲ್ಲ ಮತ್ತೆ ಬೇಸುತ್ತ ಗಾಳಿಯ ಕತ್ತಿಯಗಲಲ್ಲಿಟ್ಟು ಭಕ್ತರು ಎತ್ತ ಹೋದರು ಸೊತ್ತ ಕಾಯುತ್ತೆ ಅರ್ತಿಯಂ ಕೆಂಕೆರೆಯ ಪುರದೊಳು ಕತ್ತಾಳನಿಗೆ ಆ ಕಾಳಿ ಕಾಂಬೆ ಅಂಬಗಾರತಿ ಎತ್ತುವೆ ಸಂಭ್ರಮದೋಳು ಕುಂಬಿಣಿಯ ಪತಿಯಾಳಿಗೆ ಜಯ ಜಯ ನಮ ಪಾರ್ವತಾಪತಿ ಹರ ಮಹಾದೇವ್ ಹರ ನಮ ಪಾರ್ವತಾಪತಿ ಹರ ಮಹಾದೇವ್ ಶಿವ ನಮ ಪಾರ್ವತಾಪತಿ ಹರ ಮಹಾದೇವ್. ಸರ್ವ ಭಕ್ತಾದಿಗಳೆಲ್ಲರೂ ಕೂಡ ನಮ್ಮೆಲ್ಲರೂ ಕೂಡ ಆ ಚನ್ನಬಸವಣ್ಣ ಕಾಳಿಕಾದೇವಿ ಕಲ್ಲೇಶ್ವರ ಸವನ್ನಿ ಇಂಥ ಆಶೀರ್ವಾದ ಸದಾ ಇರಲಿ, ಭಕ್ತಿ ಮುಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಬೇಡಿಕೆ ಅಂತ ನನ್ನ ಮಾತು ವಿರಾಮ ಕೊಡ್ತೀನಿ.